ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿ ಸ್ಟೋರ್. ನಿದ್ರಾದೇವಿ ನೆಕ್ಸ್ಟ್ ಸ್ಟೋರ್ ಒಂದು ವಿಭಿನ್ನವಾದಂತಹ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರುವಂತಹ ಸಿನಿಮಾದ ಟೀಸರ್ ಸಾಂಗ್ ಈಗಾಗಲೇ ನೀವು ಕೇಳಿರ್ತೀರ. ತುಂಬಾ ಅದ್ಭುತವಾದಂತಹ ಪ್ರತಿಕ್ರಿಯೆ ಬಂದಿದೆ ಎಲ್ಲ ಕಡೆಯಿಂದ. ಸೊ ಅತಿ ಶೀಘ್ರದಲ್ಲೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ತಂಡ ನಮ್ಮ ಜೊತೆ ಇದೆ, ಬನ್ನಿ ಮಾತಾಡ್ಸೋಣ. ನಿರ್ದೇಶಕರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಆರಾಮ, ನೀವು? ಸೋ ನೈಸ್, ಚೆನ್ನಾಗಿದ್ದೀನಿ. ನಾನು ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಸರ್ ಪ್ರವೀರ್ ವೆಬ್ಸಿ ಓಕೆ. ಮೋಸ್ಟ್ಲಿ ಇನ್ನೂ ಕ್ಯಾರೆಕ್ಟರ್ಲಿದ್ದಾರೆ. ನೀವು ಇಲ್ಲಿದ್ದರೆ ಅವ್ರಿಗಿನ್ನೂ ನಿದ್ದೆ ಬರ್ತಾನೆ ಇರುತ್ತೆ. ಬೆಸ್ಟು ನೀವು ಈ ಕಡೆ ಬಂದ್ಬಿಡಿ, ಹೇಳ್ತೀನಿ. ಇಂಟರ್ವ್ಯೂ ಮಾಡಿದ್ದೀವಿ. ಸರ್ ಹಾಯ್ ಸರ್. ನಿದ್ದೆ ಆಯ್ತಾ? ಎಸ್, ಅಂದ್ರೆ ಡೈರೆಕ್ಟರ್ ಹೇಳ್ತಿದ್ರು ಸಿನಿಮಾದಲ್ಲಿ ನಿಮ್ಗೆ ಮ್ಯಾಮ್ ತುಂಬಾ ನಿಮ್ಗೆ ಹತ್ರ ಇದ್ರೆ ನಿಮ್ಗೆ ನಿದ್ದೆ ಬರುತ್ತೆ ಅಂತ. ಸೊ ಇವಾಗ್ಲೂ ಅದಕ್ಕೆ ನಿಮ್ನ ಮ್ಯಾಮ್ ಸ್ವಲ್ಪ ದೂರ ಮಾಡಿದ್ದಾರೆ. ಎಸ್, ಇವಾಗ ಓಕೆನಾ? ಥ್ಯಾಂಕ್ ಯು. ನಿದ್ದೆ ಎಲ್ಲ ಹೋಯ್ತು? ಎಲ್ಲ ಹೋಯ್ತು ಬಿಡಿ. ಕ್ಯಾರೆಕ್ಟರ್ ಇದ್ದೀರಾ? ಓಕೆ ಸರ್, ನನ್ನ ಮೋಸ್ಟ್ ಆಫ್ ದಿ ಕ್ವಶನ್ಸ್ ನಿಮ್ಗೆ ಇದೆ, ಅವ್ರಿಗೂ ಕೂಡ ಕೇಳೋದು ತುಂಬಾ ಇದೆ. ಎಸ್, ನಿದ್ರಾದೇವಿ ಅಂದ್ರೆ ಟೀಸರ್ ನೋಡಿದಾಗ ನನ್ಗನ್ಸಿದ್ದು ಒಂದು ಲವ್ ಸ್ಟೋರಿ ಮಧ್ಯೆ ಚಿಕ್ಕ ಹುಡುಗಂಗೆ ನಿದ್ದೆ ಬರ್ತಿರಲ್ಲ, ಅದಕ್ಕೊಂದು ರೀಸನ್ ಇದೆ. ಮ್ಯಾಮ್ ಹತ್ರ ಆದಾಗ ನಿದ್ದೆ ಬರುತ್ತೆ, ಅಲ್ಲಿಂದ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಇಷ್ಟೇ ಗೊತ್ತಿರೋದು, ತುಂಬಾ ಥಿನ್ ಲೈನ್ ಅಷ್ಟೇ ಗೊತ್ತಿರೋದು. ಏನಿದೆ ಸಿನಿಮಾದಲ್ಲಿ ಎಕ್ಸಾಕ್ಟ್ಲಿ? ಸೊ ಈ ಸಿನಿಮಾನಲ್ಲಿ ಎಷ್ಟೊಂದು ಜನಕ್ಕೆ ಡಿಫ್ರೆಂಟ್ ಕಾರಣಗಳಿಂದ ನಿದ್ದೆ ಬರಲ್ಲ. ಈಗ ಜಸ್ಟ್ ಯಾರೋ ಬಾಸ್ ಬೈದ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಮನೆಗೆ ಬಂದಿದ ತಕ್ಷಣ ಫ್ರಸ್ಟ್ರೇಟೆಡ್ ಆಗಿರ್ತಾರೆ, ನಿದ್ದೆ ಬರಲ್ಲ. ಅಥವಾ ಎಷ್ಟೊಂದು ವರ್ಷದಿಂದ ಅಥವಾ ತಿಂಗಳಿಂದ ಎಷ್ಟೊಂದು ಎಮೋಷ್ನಲ್ ಪ್ರಾಬ್ಲಮ್ಸ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ, ಅದರಿಂದ ನಿದ್ದೆ ಬಂದಿರೋದು. ಸೊ ನಮ್ಮ ಸಿನಿಮಾನಲ್ಲಿ ನಮ್ಮ ಹೀರೋಗೆ ನಿದ್ದೆ ಬರದೇ ಇರೋದಕ್ಕೆ ಒಂದು ಸ್ಪೆಷಲ್ ಆಗಿರೋ ಕಾರಣ ಇದೆ. ಆ ಕಾರಣ ಏನು, ಆಮೇಲೆ ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋ ಜರ್ನಿ ಏನಿದೆ, ಈ ಕ್ಯಾರೆಕ್ಟರ್ ಜರ್ನಿ, ಸೊ ಅದು ನಿದ್ರಾದೇವಿದು ಒನ್ ಆಫ್ ದ ಮೇನ್ ಕೋರ್. ದಟ್ ಈಸ್ ವಾಟ್ ದ ಮೂವಿ ಇಸ್ ಅಬೌಟ್. ಸೊ ನೈಸ್. ಓಕೆ, ಪ್ರವೀರ್ ಸರ್, ಫಸ್ಟ್ ಸೈರನ್ ಹೊಡೆದ್ರಿ. ಸೈರನ್ ಹೊಡೆದು ಎಲ್ರಿಗೂ ಎಚ್ಚರ ಆಗುತ್ತೆ, ಬಟ್ ಇವಾಗ ನೀವು ನಿದ್ದೆ ಮಾಡ್ತಿದ್ದೀರ. ಸೊ ಈ ಜರ್ನಿ ಹೇಗಿದೆ ಸೈರನ್ ಇಂದ ಇಲ್ಲಿಗೆ ಬಂದಿದ್ದು? ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಜರ್ನಿ. ಸೊ ನಿದ್ರಾದೇವಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಸುರಾಗ್ ನಮಗೆ ಫಸ್ಟ್ ಬಂದು ಕತೆ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಸೊ ಅವ್ರಿಗೆ ನಾನೊಂದು ಆಕ್ಟಿಂಗ್ ವಿಡಿಯೋ ತೋರಿಸಿದ್ದೆ, ಅನುಪಮ್ ಖೇರ್ ಇನ್ಸ್ಟಿಟ್ಯೂಟ್ ಇಂದ ನಾನೊಂದು ಆಕ್ಟಿಂಗ್ ವಿಡಿಯೋ ತೋರಿಸಿದಾಗ ಅವ್ರಿಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು. ಸೊ ಅದಾದ ನಂತರ ನಮ್ದೇ ಒಂದು ಜರ್ನಿ ಇತ್ತು. ಸೊ ಅದಾದ್ಮೇಲೆ ಒಂದು ಸ್ಟೋರಿಯಿಂದ ಸುಮಾರು ಡ್ರಾಫ್ಟ್ಸ್ ಆಯ್ತು. ಆ ಡ್ರಾಫ್ಟ್ಸ್ ಇಂದ ಆಮೇಲೆ ನಾವು ನಮ್ಮ ಪ್ರೊಡ್ಯೂಸರ್ ಪಿಚ್ ಮಾಡಿದ್ವಿ. ಅದಾದ ನಂತರ ಅದು ಒಂದು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಾನು, ರಿಷಿಕಾ ಆಗಿರ್ಲಿ, ಇಲ್ಲ ಶೈನ್ ಶೆಟ್ಟಿ ಅವರಾಗಿರ್ಲಿ, ಎಲ್ಲ ಒಟ್ಟಿಗೆ ಕೂತು ಒಂದು ರಿಹರ್ಸಲ್ಸ್ ಮಾಡಿದಾಗ ತುಂಬಾ ಸುಲಭ ಆಯ್ತು ಶೂಟಿಂಗ್ ಟೈಮಲ್ಲಿ. ಸೊ ನೈಸ್. ಮ್ಯಾಮ್, ಫ್ರಮ್ ಜೂನಿಯಲ್ಲಿ ತುಂಬಾ ಅದ್ಭುತವಾದಂತಹ ಪಾತ್ರ, ಆ ಸ್ಪ್ಲಿಟ್ ಪರ್ಸನಾಲಿಟಿ ಅದೆಲ್ಲ ಅವತ್ತು ಕೂಡ ನಾವು ಇಂಟರ್ವ್ಯೂ ಮಾಡಿದಾಗ ಹೇಳ್ತಾ ಇದ್ವಿ. ಒಂದು ಸಿನಿಮಾ ನೋಡಿದಾಗ ಎಲ್ಲರೂ ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ನಂತರ ಪುರುಷೋತ್ತಮ ಪ್ರಸಂಗ, ಅದು ಡಿಫ್ರೆಂಟ್ ಕೈಂಡ್ ಆಫ್ ಶೇಡ್ಸ್. ಸೊ ಈ ಸಿನಿಮಾದಲ್ಲಿ ಹೆಂಗಿರುತ್ತೆ ನಿಮ್ ಪಾತ್ರ, ಏನು? ಸೊ ಅದೇ ನನಗೆ ಆ್ಯಕ್ಚುಲಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ನಾನು ಜೂನಿಗೆ ಆಡಿಷನ್ ಕೊಡಬೇಕಾದ್ರೆ ಆ ಟೈಮ್ ಅಲ್ಲಿ 2022 ಅಲ್ಲಿ ಸರಾಗ್ ನೋಡಿದ್ರು ಆಡಿಷನ್ನ. ಬಂದು ಅದಾದ್ಮೇಲೆ ಕಾಲ್ ಮಾಡಿ ನನಗೆ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಒಂದ್ಸತಿ ಭೇಟಿ ಆಗ್ಬೋದಾ ಅಂತ. ಸೊ ಅವಾಗ ನನಗೆ ಫಸ್ಟ್ ಟೈಮ್, ಅವಾಗ ಕತೆ ತುಂಬಾ ಬೇರೆ ತರ ಇತ್ತು. ಕೋರ್ ಅದಕ್ಕೆ ಟಾಪಿಕ್ ಸೇಮ್ ಇತ್ತು, ಸ್ವಾಮಿಯ ಬಗ್ಗೆನೇ ಇತ್ತು, ಬಟ್ ಕತೆ ತುಂಬಾ ಬೇರೆ ತರ ಇತ್ತು. ಅದು ಕೇಳಿದ್ಮೇಲೆ, ಅದು ಟೈಟಲ್ ಎಲ್ಲ ಕೇಳಿದ್ಮೇಲೆ ನನಗೆ ಇಲ್ಲ, ನಾನು ಐ ಹ್ಯಾವ್ ಟು ಡೂ ದಿಸ್ ಫಿಲ್ಮ್ ಅಂತ ಅವಾಗ್ಲೇನೆ ಇತ್ತು. ಅದು ಹೋಗ್ತಾ 1.5 year 2 years ಅಲ್ಲಿ ಕತೆ ತುಂಬಾ ಚೇಂಜ್ ಆಗಿತ್ತು. ಬಟ್ ಒನ್ ಥಿಂಗ್ ದಟ್ ವಾಸ್ ಇಂಟ್ಯಾಕ್ಟ್ ವಾಸ್ ಹಿಸ್ ಕ್ರಿಯೇಟಿವಿಟಿ. ಅವ್ರು ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಬರ್ದಿದ್ದಾರೆ. And I think that is the strength of this film. ತುಂಬಾ ಒಳ್ಳೆ ಸ್ಕ್ರಿಪ್ಟ್ ಬರ್ದಿದ್ದಾರೆ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ಸ್ ಬರ್ದಿದ್ದಾರೆ. ಸೊ ನನಗೆ ಎಸ್ಪೆಷಲಿ ಜೂನಿ ಆದ್ಮೇಲೆ ನನಗೆ ಒಳ್ಳೆ ಕ್ಯಾರೆಕ್ಟರ್ಸ್ಗೆ ನಾನು ಹುಡುಕ್ತಿದ್ದೆ, ವಿಚ್ ಇಸ್ ನಾಟ್ ಈಸಿ ಆಕ್ಚುಲಿ. ಎಸ್ಪೆಷಲಿ ಫೀಮೇಲ್ ಆಕ್ಟರ್ ಆಗಿ ಒಳ್ಳೆ ಕ್ಯಾರೆಕ್ಟರ್ಸ್ ಸಿಕ್ಕೋದು ಅಷ್ಟು ಈಸಿ ಅಲ್ಲ. ಇದೆ, ಬಟ್ ಅಷ್ಟು ಈಸಿ ಅಲ್ಲ. ಸೊ ಈ ತರ ಒಂದು ಕ್ಯಾರೆಕ್ಟರ್ ಸಿಕ್ಕಿದಾಗ ತುಂಬಾ ಖುಷಿ ಆಯ್ತು. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನನಗೆ ರಿಹರ್ಸಲ್ಸ್ ತುಂಬಾ ಇಷ್ಟ. ಅದು ಎಲ್ಲಾ ಫಿಲ್ಮ್ಸ್ಗೆ ಆ ಆಪ್ಷನ್ಸ್ ಇರಲ್ಲ, ಕೆಲಸ ನಮಗೆ ಸಿಗುತ್ತೆ ಇಮಿಡಿಯೇಟ್ಲಿ, ನಾವು ಶೂಟಿಂಗ್ ಗೆ ಹೋಗ್ತೀವಿ. ಬಟ್ ಅದು ಒಂದು ಸ್ಪೇಸ್ ಸಿಕ್ತು ಈ ಫಿಲ್ಮ್ ಅಲ್ಲಿ ನನಗೆ. ನಾವಿಬ್ರಿಗೂ ತುಂಬಾ ರಿಹರ್ಸಲ್ಸ್ಗೆ ತುಂಬಾ ಟೈಮ್ ಸಿಕ್ತು. ಅಂಡ್ ಈ ಫಿಲ್ಮ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇಸ್ ಕ್ಯಾರೆಕ್ಟರ್ಸ್ ಕೆಮಿಸ್ಟ್ರಿ. ಸೊ ಅದು ನಾವು ರಿಹರ್ಸಲ್ಸ್ ಥ್ರೂ ಆ ಕೆಮಿಸ್ಟ್ರಿ, ಆ ಬಾಂಡ್ ನ ಕ್ರ್ಯಾಕ್ ಮಾಡಿದ್ವಿ. ಅಂಡ್ ದೆನ್ ಸೀನ್ಸ್, ನಾವು ಇಂಪಾರ್ಟೆಂಟ್ ಸೀನ್ಸ್ ಎಲ್ಲ ಏನಿದ್ವಿ ಅದೆಲ್ಲ ನಾವು ಮುಂಚೆನೆ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಸೊ ಸೆಟ್ ಅಲ್ಲಿ ತುಂಬಾ ಈಸಿ ಆಯ್ತು. ಸೊ
ಎಫರ್ಟ್ ಹಾಕಿದ್ವಿ ಅಂತಾನೆ ಅನ್ಸಲ್ಲ, ಅಷ್ಟು ಈಸಿಯಾಗಿ ನಮ್ಗೆ ಅಂದ್ರೆ ವಿ ಗಾಟ್ ಇನ್ ಟು ಕ್ಯಾರೆಕ್ಟರ್. ಸೊ ನೈಸ್ ಸರ್. ಅಂದ್ರೆ ರಿಹರ್ಸಲ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಅನ್ಸುತ್ತೆ. ಓಕೆ, ಕಮಿಂಗ್ ಟು ಈ ಸಿನಿಮಾದ ಕಾನ್ಸೆಪ್ಟ್, ಅಂದ್ರೆ ನಿಜವಾಗ್ಲೂ ಆ ಥರದ ಕಂಡೀಷನ್ಸ್ ಅಲ್ಲಿ ಇರೋರು ಇದ್ದಾರಾ? ಅದ್ರ ಬಗ್ಗೆ ಏನಾದ್ರು ರಿಸರ್ಚ್ ಮಾಡಿದ್ರಾ ನೀವು? ಹೌದು, ಖಂಡಿತ. ಅಂದ್ರೆ ಇನ್ಸೋಮ್ನಿಯಾ ಅನ್ನೋದು ತುಂಬಾ ಕಾಮನ್. ಲೈಕ್ ತುಂಬಾ ಜನ ಅದ್ರ ಬಗ್ಗೆ ಇದು ಮಾಡ್ತಾರೆ. ಇನ್ಸೋಮ್ನಿಯಾ ಬಗ್ಗೆನೂ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ಆಮೇಲೆ ನಿದ್ದೆ ಏನಕ್ಕೆ ಬರಲ್ಲ ಅನ್ನೋ ಒಂದು ಕಂಡೀಷನ್ ಏನಿದೆ, ಆ ಕಾರಣ ಏನಿದೆ, ಇಟ್ಸ್ ಅನ್ ಎಮೋಷನಲ್ ಪ್ರಾಬ್ಲಮ್. ಆ ಎಮೋಷನಲ್ ಪ್ರಾಬ್ಲಮ್ ಅಲ್ಲೂ ಹ್ಯೂಮನ್ ಸೈಕಾಲಜಿ ಅನ್ನೋದೇನಿದೆ ಅದು ತುಂಬಾ ಪಾತ್ರ ಪ್ಲೇ ಆಗುತ್ತೆ. ಸೊ ನಮ್ಮ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಆಗಲಿ ಅಥವಾ ನಮ್ಮದು ಏನೇನು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅದು ನಮ್ಮ ಲೈಫನ್ನ ಆಮೇಲೆ ಲೈಫ್ ಸಿಚುವೇಶನ್ಸ್ನ ಎಷ್ಟು ಕಂಟ್ರೋಲ್ ಮಾಡುತ್ತೆ ಅನ್ನೋ ಒಂದು ಅದನ್ನ ಬರಿಬೇಕಾದ್ರೆ ಸೊ ನಾನು ಹ್ಯೂಮನ್ ಸೈಕಾಲಜಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ಆಮೇಲೆ ಅಬ್ಸರ್ವ್ ಮಾಡೋದು ತುಂಬ, ಅಂದರೆ ಜನನ ಅಬ್ಸರ್ವ್ ಮಾಡೋದಾಗಲಿ, ಆಮೇಲೆ ಯಾವ ಸಿಚುವೇಶನಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದಾಗಲಿ, ಆಮೇಲೆ ನಿದ್ದೆ ಬಗ್ಗೆನೂ ಸಾಕಷ್ಟು ಒಂದಿಷ್ಟೆಲ್ಲ ರಿಸರ್ಚ್ ಮಾಡಿದ್ದೆ. ಓಕೆ, ಅಂದರೆ ಜನರಲ್ ಆಗಿ ಈಗ ಒಂದು ಮೆಡಿಕಲ್ ಪ್ರಾಬ್ಲಮ್ ಬಗ್ಗೆ, ಒಂದು ಕಂಡೀಷನ್ ಬಗ್ಗೆ ಒಂದು ಸಿನಿಮಾಗಳು ಮಾಡಿದಾಗ ಅದ್ರ ಪ್ಲಾಟ್ ಮೇಲೆನೆ ಜಾಸ್ತಿ ನಾವು ಏನಾದರೂ ಹೇಳಕ್ ಹೋದಾಗ ಆಡಿಯನ್ಸಿಗೆ ಪ್ರೀಚಿ ಅನ್ಸ್ಬಾರ್ದು. ಬಟ್ ಟ್ರೇಲರ್ ಟೀಸರ್ ಎಲ್ಲ ನೋಡಿದಾಗ ತುಂಬಾ ಎಂಗೇಜಿಂಗ್ ಆಗಿತ್ತು. ಸಾಂಗ್ಸ್ ಆಗಿರ್ಬೋದು, ಆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಇವರಿಬ್ರು ಒಂದೇನ್ ಪೇರ್ ಆಗಿರ್ಬೋದು. ಸೊ ಆ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಹೆಂಗೆ ಅದರಲ್ಲಿ ನೀವು ಜಾಯಿನ್ ಮಾಡಿದ್ರಿ ಅಂತ? ಸೊ ಐ ಮೀನ್ ಅದು ನ್ಯಾಚುರಲ್ ಆಗಿ ಬರೋವಂಥದ್ದು. ಫಸ್ಟು ನಾವು ಅಂದರೆ ಪ್ರೀಚಿ ಇರಬಾರ್ದು, ನೀವು ಹೇಳಿದ್ದು ಅದು ಕರೆಕ್ಟು. ನಾವು ಕತೆ ಹೇಳೋದಕ್ಕೆ ಹೋಗ್ತೀವಿ ಪ್ರಾಪರ್ ಆಗಿ. ಕತೆ ಹೇಳೋವಾಗ ಅದನ್ನ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ಆಮೇಲೆ ಆ ಕತೆದು ಎಮೋಷನಲ್ ಕೋರ್ ಏನಿದೆ, ನೀವು ಏನು ಹೇಳಕ್ ಹೋಗ್ತಾ ಇದ್ದೀರಾ ಅದು ಕರೆಕ್ಟಾಗಿ ಆಡಿಯನ್ಸ್ ಕನ್ವೆ ಆಗಬೇಕು, ಫೀಲ್ ಆಗಬೇಕು. ಬರೆಯೋವಾಗ ಈ ಮೆಂಟಾಲಿಟಿಯಿಂದ ನೀವು ಅದನ್ನ ಬರೆದು ಬಿಡ್ತೀರಾ. ಸೊ ಆ ಥರ ಬರೆದಾಗ ಎಲ್ಲದು ಮೋಸ್ಟ್ ಆಫ್ ದ ಥಿಂಗ್ಸ್ ಇಟ್ ವಿಲ್ ಬಿ ಆನ್ ಪೇಪರ್. ಎಂಟರ್ಟೈನ್ಮೆಂಟನ್ನು ಕೂಡ ಆ ಯಾವ್ಯಾವ ಸಿಚುವೇಶನ್ಸಲ್ಲಿ ಆ ಕ್ಯಾರೆಕ್ಟರ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದಾಗಲಿ ಅಥವಾ ಆ ಥರದ್ದಾಗಲಿ ಸುಮಾರು ಥಿಂಗ್ಸ್ ಎಲ್ಲ ಇಟ್ ವಾಸ್ ಆಲ್ರೆಡಿ ಆನ್ ಪೇಪರ್. ಓಕೆ ಸರ್, ನನಗೆ ಆ್ಯಂಥಮ್ ತುಂಬ ಇಷ್ಟ ಆಯಿತು. ಡ್ಯಾನ್ಸ್, ಕೊರಿಯೋಗ್ರಫಿ, ಅಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಗ್ರ್ಯಾಂಡ್ ಆಗಿತ್ತು. ಅಂದರೆ ಹೆಂಗೆ ಅಂದರೆ ಒಬ್ಬ ಸ್ಟಾರ್ ಹೀರೋಗಳಿಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರುತ್ತಲ್ಲ, ಆ ಥರ ಕಾಣಿಸ್ತಾ ಇತ್ತು ನನಗೆ. ಸೊ ಎಷ್ಟು ಎಂಜಾಯ್ ಮಾಡಿದ್ರಿ ನೀವು ಡ್ಯಾನ್ಸ್ನ? ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂದರೆ ಸುರಾಗ್ ನನಗೆ ಫಸ್ಟು ಈ ಸಾಂಗ್ ಕಳಿಸಿದಾಗ ನನಗೇನು ಅನಿಸ್ತಂದ್ರೆ ನನ್ನಲ್ಲಿರೋ ಅಬಿಲಿಟೀಸ್ನೆಲ್ಲ ನಾನು ಶೋಕೇಸ್ ಮಾಡ್ಬೇಕಂತ. ಇವಾಗ ಅದರಲ್ಲಿ ಮಾಡಿರೋ ಬಾಡಿ ಆಗಿರಲಿ, ಇಲ್ಲಾಂದ್ರೆ ಆ ಡ್ಯಾನ್ಸು ಸ್ಟೆಪ್ಸ್ ಆಗಿರಲಿ, ತಾರಕ್ ಮಾಸ್ಟರ್ ಮತ್ತು ನಾನು ತುಂಬ ವರ್ಕ್ ಮಾಡಿದ್ವಿ. ಒಂದು 3 weeks ನಾವು ರಿಹರ್ಸ್ ಮಾಡಿದ್ವಿ ಸಾಂಗ್ಗೋಸ್ಕರ. ಸೊ ಅದಾದ ನಂತರ ಸುರಾಗ್ ಅವರು ತುಂಬ ಅಂದರೆ ಸಪೋರ್ಟಿವ್ ಆಗಿದ್ರು ಶೂಟ್ ಆಗಬೇಕಾದ್ರೆ. ನಾವೊಂದು 16 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ವಿ ಆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಇವ್ರಿಗೆ ಸಿಕ್ಕಾಪಟ್ಟೆ ಕ್ರಾಂಪ್ಸ್ ಆಗ್ತಿತ್ತು. ಇವ್ರು ಬಾಡಿನ ಮೇಂಟೈನ್ ಮಾಡಕ್ಕೆ ಅಂತ ವಾಟರ್ ಔಟ್ ಎಲ್ಲ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಆಗಿ ಅದನ್ನ ಮಾಡಿ ಏನಾಯ್ತಂದ್ರೆ ಆ ಥರ ಮಾಡಿರೋವಾಗ ಸ್ವಲ್ಪ ಡಿಹೈಡ್ರೇಷನ್ ಆಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ ಇತ್ತು. ಸೊ ಆ ಸ್ಟೆಪ್ಸ್ ಮಾಡೋವಾಗ ಕರೆಕ್ಟಾಗಿ ಕ್ರ್ಯಾಂಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ 16 to 18 hours ಜನರಲ್ ಆಗಿ ಏನೋ ಅಷ್ಟೊಂದು ಮಾಡಬಾರ್ದು, ಬಟ್ ನಮ್ಗೆ ಕೆಲವುದೆಲ್ಲ ಅನಿವಾರ್ಯತೆ ಇತ್ತು, ರಾತ್ರಿನೇ ಶೂಟ್ ಮಾಡಬೇಕಿತ್ತು. ಆಮೇಲೆ ಈ ಥರ ಎಲ್ಲ ಇದ್ದಿದ್ದರಿಂದ ಕ್ರ್ಯಾಂಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಬೇಕಿಂಗ್ ಸೋಡಾ ಏನಿದೆ, ಅವರು ಕ್ರ್ಯಾಂಪ್ ಆಗೋವಾಗ ಏನು ಮೈಯಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ನ್ಯೂಟ್ರಲೈಸ್ ಮಾಡ್ತೀನಿ. ಬೇಕಿಂಗ್ ಸೋಡಾ ತೊಗೊಂಡು ಅವರು ಡ್ಯಾನ್ಸ್ನ ಕಂಟಿನ್ಯೂ ಮಾಡಿದ್ರು. ಸೊ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಟೈರಿಂಗ್ ಸಾಂಗ್ಸ್ ಐ ಥಿಂಕ್ ಹಿ ವುಡ್ ಹ್ಯಾವ್ ಎವರ್ ಬೀನ್ ಅ ಪಾರ್ಟ್ ಆಫ್. ಸೊ ಗ್ರೇಟ್ ಡೆಡಿಕೇಶನ್. ಮತ್ತೆ ನೀವೊಂದು ಹೇಳಿದ್ರಲ್ಲ, ಇವಾಗ ಸ್ಟಾರ್ ನಟನಿಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಕೊಟ್ಟಾಗ ಹಂಗೆ ಕಾಣಿಸ್ತಿದೆ ಅಂತ. ಅದಕ್ಕಿಂತ ನಮ್ಗೆ ಈ ಸಾಂಗ್ ನಮ್ ದುನಿಯಾ ವಿಜಯ್ ಸರ್ ಅದನ್ನ ಲಾಂಚ್ ಮಾಡ್ಕೊಟ್ರು. ಸೊ ಅದೊಂದು ತುಂಬಾ ಖುಷಿ ಇದೆ. ಸೊ ಒಬ್ಬ ಕಲಾವಿದನ್ಗೆ ಒಬ್ಬ ಸ್ಟಾರ್ ನಟ ಇಲ್ಲ ಒಬ್ಬ ಪ್ರೇಕ್ಷಕರು ಬೆನ್ ತಟ್ಟಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಪ್ರೋತ್ಸಾಹ ಆಗುತ್ತೆ. ಇನ್ನ ಏನೋ ಜಾಸ್ತಿ ಮಾಡ್ಬೇಕು, ವರ್ಕ್ ನಮ್ಮ ಸಿನಿಮಾನ ತಲುಪಿಸ್ಬೇಕು, ಸಾಂಗ್ ನ ತಲುಪಿಸ್ಬೇಕಂತ ಅನ್ಸುತ್ತೆ. ಸೊ ಅದ್ರ ತಕ್ಕಂಗೆ ನಮ್ಮ ರವಿಚಂದ್ರನ್ ಸರ್ ನಮ್ಗೆ ನಮ್ಮ ಫಿಲ್ಮ್ಗೆ ಕ್ಲಾಪ್ ಮಾಡಿದ್ರು. ಹಾಗಾಗಿ ಮುರಳಿ ಸರ್ ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ರು. ಮತ್ತೆ ನಮ್ಮ ಸ್ಲೀಪ್ಲೆಸ್ ಆಂಥಮ್ನ ದುನಿಯಾ ವಿಜಯ್ ಸರ್ ಲಾಂಚ್ ಮಾಡಿಕೊಟ್ರು. ಆ ಸಾಂಗ್ಗೆ ಇವರು ಧ್ರುವ ಸರ್ಜಾ ಸರ್ ಒಂದು ಅದ್ಭುತವಾದ ಒಂದು ಪ್ರೋಮೋ ಕೊಟ್ರು. ಆ ಪ್ರೋಮೋಗೋಸ್ಕರ ನಮ್ಮ ಡೈರೆಕ್ಟರ್ಸ್ ತುಂಬಾ ಒದ್ದಾಡಿದ್ದಾರೆ. ಮೊದಲನೇ ಸತಿ
ಧ್ರುವ ಸರ್ಗೆ ಒಂದು ಪಿಚ್ ಮಾಡಿದಾಗ ಈ ತರ ಒಂದು ಪ್ರೋಮೋ ಇದೆ ಸರ್, ಡೈರೆಕ್ಟ್ರೇ ನೀವು ನನ್ನ ಹತ್ರ ಆಕ್ಟ್ ಮಾಡಿಸ್ಬೇಡಿ ಅಂತ ಒಂದು ಮಾತು ಹೇಳಿದ್ರು ಅವ್ರಿಗೆ. ಸೊ ಅದೆಲ್ಲ ಒಂದು ಫನ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಮತ್ತೆ ಗಣೇಶ್ ಸರ್ ನಮ್ಗೆ ರೊಮ್ಯಾಂಟಿಕ್ ಸಾಂಗ್, ಮತ್ತೆ ಸುದೀಪ್ ಸರ್ ರೀಸೆಂಟ್ ಆಗಿ ನಾನು ಮತ್ತೆ ನಮ್ಮ ತಂಡ ನಮ್ ಸುರಾಗ್ ಸರ್ ಎಲ್ಲ ಸೇರಿ ಒಂದು ಅವ್ರ ಮನೆಗೆ ಹೋಗಿದ್ವಿ. ಅವರು ಅದ್ಭುತವಾಗಿ ಅವರು ಹೇಳಿದ್ರು ಈ ತರ ಸಾಂಗ್ ತುಂಬಾ ಚೆನ್ನಾಗಿದೆ, ವಿಜುವಲ್ ಕ್ವಾಲಿಟಿ ಆಗಿರ್ಲಿ, ಪರ್ಫಾರ್ಮೆನ್ಸ್ ಆಗಿರ್ಲಿ, ನೀನ್ ಹೇಗ್ ಕಾಣಿಸ್ತಿದ್ಯಾ ಅದೆಲ್ಲ ತುಂಬಾ ಚೆನ್ನಾಗಿದೆ, ಹೀಗೆ ಸಾಂಗ್ ನ ತಲುಪಿಸೋದ್ರಲ್ಲಿ ಮತ್ತೆ ಸಿನಿಮಾ ತಲುಪಿಸೋದ್ರಲ್ಲಿ ನೀವು ಶ್ರಮ ಪಡಿ ಅಂತ ಹೇಳಿದ್ರು. ಇದೆಲ್ಲ ತುಂಬಾ ಇನ್ಸ್ಪೈರಿಂಗ್ ಅನ್ಸುತ್ತೆ ಒಬ್ಬ ನಟನಾಗಿ, ಒಬ್ಬ ಅವರೊಬ್ರು ಹೊಸ ಡೈರೆಕ್ಟರ್ ಆಗಿ. ಅದ್ ನೀವು ಚೂಸ್ ಮಾಡಿದ್ರ ಅಂದ್ರೆ ಫಸ್ಟ್ ಸಾಂಗ್ ಒಂದು ಆಂಥಮ್, ಸ್ಲೀಪ್ಲೆಸ್ ಆಂಥಮ್, ಅದನ್ನ ದುನಿಯಾ ವಿಜಯ್ ಸರ್ ಅಂದ್ರೆ ಒಬ್ಬ ಅದೊಂಥರ ಮಾಸ್ ಸಾಂಗ್ ಅಲ್ವಾ, ಆ ಮಾಸ್ ಸಾಂಗ್ ಅವರು. ಗಣೇಶ್ ಸರ್ ಒಂದು ಮೆಲೋಡಿ ಸಾಂಗ್, ಅವರು ಕೇರ್ ಆಫ್ ಅಡ್ರೆಸ್ ಮೆಲೋಡಿಗೆ. ಹೌದು ಅಂದ್ರೆ ಹೌದು 100%. ನಾವ್ ಅಂದ್ರೆ ಡಿಸ್ಕಸ್ ಮಾಡುವಾಗ ನಮ್ ದುನಿಯಾ ವಿಜಯ್ ಸರ್ದು ಭೀಮಾ ಇಮೇಜ್ ಏನಿದೆ, ಭೀಮಾನಲ್ಲಿ ಅವ್ರದ್ದು ಸಾಂಗ್ಸ್ ಎಲ್ಲಾದ್ರೂ ನಂಗೆ ಸಕ್ಕತ್ ಇಷ್ಟ. ಅಂದ್ರೆ ಚರಣ್ ರಾಜ್ ಆಮೇಲೆ ಇವ್ರ ದುನಿಯಾ ವಿಜಯ್ ಅವ್ರ ಕಾಂಬೋ ಏನಿದೆ ಅದ್ ಸಕ್ಕತ್ತಾಗಿ ಕೊಡುತ್ತೆ ನಮ್ಗೆ ಸಾಂಗ್ಸು. ಸೊ ಅಂದ್ರೆ ನಮ್ದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಝೋನ್ ಅಲ್ಲಿ ಬೀಳುತ್ತೆ, ರ್ಯಾಪ್ ಆಗ್ಲಿ ಅಥವಾ ಹಿಪ್ ಹಾಪ್ ಇದೇನಾಗ್ಲಿ ಶೈಲಿಯಲ್ಲಿ ಮಾಡಿದ್ದವರು. ಸೊ ದುನಿಯಾ ವಿಜಯ್ ಸರ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ, ದೇವ್ರ ತಥಾಸ್ತು ಅಂತ ಅವ್ರು. ಎಸ್ ಮ್ಯಾಮ್, ಗಣೇಶ್ ಸರ್ ಒಂದು ಸಾಂಗ್ ಲಾಂಚ್ ಮಾಡಿದ್ರು, ನೀವು ಅವತ್ತು ತುಂಬಾ ನರ್ವಸ್ ಆಗಿದ್ರಿ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ. ಸೊ ಆ ಮೂಮೆಂಟ್ ಎಲ್ಲ ಹೇಗಿತ್ತು ನಿಮ್ಗೆ? ಬಿಕಾಸ್ ನಾವು ಚೈಲ್ಡ್ಹುಡ್ ಅಲ್ಲಿ ಅವ್ರ ಸಿನಿಮಾಗಳು ನೋಡ್ತಾ ಬೆಳೆದವರು. ಸೊ ಅವ್ರು ಬಂದು ನಮ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದಾರೆ ಅಂದಾಗ ತುಂಬಾ ನೀವ್ ಹೇಳೋಗಿ ಅದೇ ತುಂಬಾ ಆಬ್ವಿಯಸ್ ಆಗಿ ಕಾಣಿಸುತ್ತೆ. ನಾನು ತುಂಬಾ ನರ್ವಸ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಪಕ್ಕ ನಿಂತ್ಕೋಬೇಕಾದ್ರೆ ಬಿಲೀವ್ ಆಗ್ತಿಲ್ಲ ಅವರೇ ನಾನು ಆಕ್ಚುಲಿ ತುಂಬಾ ಜಲ್ದಿ ತುಂಬಾ ಮಾತಾಡ್ತೀನಿ, ಬಟ್ ದುನಿಯಾ ವಿಜಯ್ ಸರ್ ಎಲ್ಲ ಬರ್ಬೇಕಾದ್ರೆ, ಗಣೇಶ್ ಸರ್ ಬರ್ಬೇಕಾದ್ರೆ ಇಮಿಡಿಯೇಟ್ಲಿ ಮಾತ್ ಸ್ಟಾಪ್ ಆಗುತ್ತೆ. ಸೊ ನಾನು ಆಕ್ಚುಲಿ ಅದನ್ನ ಯಾವಾಗ್ಲೂ ಈ ತರ ಇವೆಂಟ್ಸ್ ಆದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸ್ಟೇಜಲ್ಲಿ ಹೋಗಿ ಮಾತಾಡ್ಬೇಕಾದ್ರೆ. ನನ್ಗೆ ಬೆಳಿಗ್ಗೆಯಿಂದ ಅಂದ್ರೆ ಆಲ್ರೆಡಿ ಪ್ರಿಪೇರ್ ಮಾಡಿದ್ರೆ ನನ್ಗೆ ಏನ್ ಹೇಳ್ಬೇಕಂತ, ಬೆಳಿಗ್ಗೆಯಿಂದ ಆ ಸ್ಪೀಚ್ ಕಂಪ್ಲೀಟ್ ಆಗೋ ತನಕ ನನ್ ಫುಲ್ ಜನ ಬಂದು ಮಾತಾಡ್ತಾ ಇದ್ರು, ಸಾಂಗ್ ನೋಡಿದ್ವಿ ಚೆನ್ನಾಗಿದೆ ಅಂತ. ನನ್ ಮೈಂಡ್ ಅಲ್ಲಿ ಸ್ಪೀಚ್ ಏನ್ ಹೇಳ್ಬೇಕು ಅದೇ ನಡೀತಿದೆ. ತುಂಬಾ ಭಯ ಆಯ್ತು, ಬಟ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಇಟ್ ಹ್ಯಾಪೆಂಡ್. ಅಂದ್ರೆ ಅವ್ರು ಆತರ ಎಲ್ಲಾ ಫಿಲ್ಮ್ಸ್ ಹೋಗಲ್ಲ, ಬಟ್ ಹಿ ಕೇಮ್ ಫಾರ್ ಅವರ್ ಫಿಲ್ಮ್. ಸೊ ಅದು ತುಂಬಾ ಸ್ಪೆಷಲ್ ಅಂತ ಫೀಲ್ ಆಯ್ತು. ಎಸ್ಪೆಷಲಿ ಆ ಸಾಂಗ್ ತುಂಬಾನೇ ಇಷ್ಟಪಟ್ರು ಅವರು, ಅದಕ್ಕೂ ಕೂಡ ಒಂದು ಖುಷಿ ವಿಷಯ. ನಿಮ್ಗೂ ಕೂಡ ಅಷ್ಟೇ, ಅಂದ್ರೆ ದುನಿಯಾ ವಿಜಯ್ ಸರ್ ಅವ್ರ ಅದೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ಬೇಕಾದ್ರೆ ಚೆನ್ನಾಗಿ ಕಾಣ್ತಿದ್ರ, ಚೆನ್ನಾಗಿ ಬಾಡಿ ಮಾಡಿದ್ರ, ಆ ತರ ಒಂದು ಅವ್ರು ಹಿಮ್ಸೆಲ್ಫ್ ಅವರೇ ಒಬ್ಬ ಸಖತ್ ಬಾಡಿ ಬಿಲ್ಡರ್ ತರ ಇರ್ತಾರೆ, ಅವ್ರ ಕಡೆಯಿಂದ ಒಂದು ಕಾಂಪ್ಲಿಮೆಂಟ್ಸ್ ಬರೋದು, ಆ ಮೂಮೆಂಟ್ ಎಲ್ಲ ಹೇಗಿತ್ತು? ಇಲ್ಲ ಖಂಡಿತವಾಗ್ಲೂ ಒಬ್ಬ ಸ್ಟಾರ್ ನಟ ಇಲ್ಲ ದುನಿಯಾ ವಿಜಯ್ ಸರ್ ಅಂತ ಫಿಸಿಕ್ಗೆ ಕೇರ್ ಆಫ್ ಅಡ್ರೆಸ್ ಅವರು. ಅದೇ ಅವ್ರ ಫಿಸಿಕ್ಗೆ ಒಂಥರ ರೋಲ್ ಮಾಡೆಲ್. ಮತ್ತೆ ಇಂಡಸ್ಟ್ರಿಯಲ್ ಅವರೊಂದು ಸೆಟ್ ಮಾಡಿದ್ದಾರೆ, ಬಾಡಿ ವೈಸ್ ಆಗಿರ್ಲಿ, ಅವ್ರ ಸಾಂಗ್ಸ್ ವೈಸ್ ಆಗಿರ್ಲಿ. ಅಂತ ನಟನಿಂದ ಒಬ್ಬ ಒಂದು ಮಾತು ಕೇಳಿದಾಗ ನಮಗೂ ಒಂಥರ ತುಂಬಾ ಖುಷಿ ಆಗುತ್ತೆ, ಪ್ರೋತ್ಸಾಹ ಬರುತ್ತೆ, ಮತ್ತೆ ಇನ್ನ ಜಾಸ್ತಿ ಸಾಂಗ್ ನ ತಲುಪಿಸ್ಬೇಕಂತ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಮೋಟಿವೇಶನ್ ಬರುತ್ತೆ. ಖುಷಿ ಆಗುತ್ತೆ. ಸೊ ನೈಸ್ ಸರ್. ಸಿನಿಮಾದಲ್ಲಿ ಯಾವೆಲ್ಲ ಆಯಾಮಗಳಿರುತ್ತೆ ಅಂತ ಅಂದ್ರೆ ಕ್ಯಾರೆಕ್ಟರೈಸೇಷನ್, ಕ್ಯಾರೆಕ್ಟರ್ ಆರ್ಕ್ ಇರ್ಬೋದು, ಬೇರೆ ಬೇರೆ ತರದ ಎಮೋಷನ್ಸ್ ಇರ್ಬೋದು. ಬಿಕಾಸ್ ಫೈಟ್ ಸೀಕ್ವೆನ್ಸ್ ಇದೆ, ಶೈನ್ ಶೆಟ್ಟಿ ಅವರು ಇದ್ದಾರೆ, ಸುಧಾರಾಣಿ ಮ್ಯಾಮ್ ಇದ್ದಾರೆ, ತುಂಬಾ ಜನ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸೊ ಆ ಎಲ್ಲ ಪಾತ್ರಗಳೆಲ್ಲ ಹೆಂಗೆ ಬ್ಲೆಂಡ್ ಆಗುತ್ತೆ ಈ ಪಾತ್ರಗಳ ಜೊತೆ, ಅದು ಸ್ವಲ್ಪ. ಸೊ ಇವಾಗ ಇದ್ರ ಒಂದು ಕತೆ ಅಥವಾ ಇವಾಗ ಸ್ಕ್ರಿಪ್ಟ್ ಬರೆಯೋವಾಗ ಮೇಜರ್ ಏನಿತ್ತು ಅಂದ್ರೆ ಒಂದು ಕಾಮನ್ ಥೀಮ್. ಆ ಥೀಮು ಆ ಕಾಂಟೆಕ್ಸ್ಟ್ ಏನಿದೆ ಅದು ಸ್ಕ್ರೀನ್ ಪ್ಲೇನಲ್ಲಿ ಥ್ರೂ ಔಟ್ ಅದರ ಶೇಡ್ಸ್ ಕಾಣಿಸ್ಕೊಬೇಕು ಅನ್ನೋದೇನಿರುತ್ತೆ ಅದಿರುತ್ತೆ. ಸೊ ಒಂದು ಎಮೋಷ್ನಲ್ ಕೋರ್ ಇದೆ, ಅದನ್ನ ನಾನು ಏನು ಅಂತ ಆ್ಯಕ್ಚುಲಿ ಪ್ರಾಪರಾಗಿ ಹೇಳೋಕ್ಕಾಗಲ್ಲ, ಬಟ್ ಆ ಎಮೋಷ್ನಲ್ ಕೋರ್ನ ಇಟ್ಕೊಂಡು ಆ ಎಲ್ಲ ಸೀನ್ಸು ಕೂಡ ಆ ಥೀಮ್ಗೆ ಇರೋ ಥರ. ಆಮೇಲೆ ಎಲ್ಲೆಲ್ಲಿ ಡಿಫ್ರೆಂಟ್ ಲೈಕ್ ಇವಾಗ ಕಾಮಿಡಿಗೆ ಅಲ್ಲಿ ಸ್ಕೋಪ್ ಇದೆ ಅಂತ ಹೇಳಿದಾಗ ಅಲ್ಲಿ ಕಾಮಿಡಿ ಬರುತ್ತೆ. ಆಮೇಲೆ ಸಾಂಗಿಗೂ ಕೂಡ ಎಲ್ಲಿ ಸ್ಪೇಸ್ ಇದೆ, ಇವಾಗ ಅವ್ನು ನಿದ್ದೆ ಬರ್ತಾ ಇಲ್ಲದೆ ಇರೋವಾಗ ಏನೇನು ಫ್ರಸ್ಟ್ರೇಷನ್ನ ಫೇಸ್ ಮಾಡ್ತಾನೆ ಅನ್ನೋದನ್ನ ಒಂದು ಸ್ವಲ್ಪ ತೋರಿಸ್ಬೇಕಾಯ್ತು. ಸೊ ಅದನ್ನು ಸಾಂಗ್ ಮೂಲಕ ತೋರಿಸಿದ್ದೀವಿ. ಸೊ ರೊಮ್ಯಾಂಟಿಕ್ ಸಾಂಗಲ್ಲೂ ಅವ್ರ ರಿಲೇಷನ್ಶಿಪ್ ಬಿಲ್ಡ್ ಆಗೋವಾಗ ಕೆಲವು ಥಿಂಗ್ಸ್ ಇದೆ, ಅದನ್ನು ನಾವು ರೊಮ್ಯಾಂಟಿಕ್ ಸಾಂಗ್ ನೀವು ನೋಡಿದ್ರೆ ಅದರೊಳಗಡೆ ಅವ್ರದ್ದು ರಿಲೇಷನ್ಶಿಪ್ ಆಗಲಿ ಕೆಮಿಸ್ಟ್ರಿ ಹೇಗೆ ಡೆವಲಪ್ ಆಗುತ್ತೆ ಅನ್ನೋದೆಲ್ಲ ನಿಮ್ಗೆ ಕಾಣುತ್ತೆ. ಸೊ ಈ ಥರ ಡಿಫ್ರೆಂಟ್ ಶೇಡ್ಸ್. ಆಮೇಲೆ ಕ್ಯಾರೆಕ್ಟರ್ಸ್ ಅಂತ ಬಂದರೆ ಸಿಕ್ಕಾಪಟ್ಟೆ ಅಂದರೆ ತುಂಬ ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ ಇದೆ ಫಿಲ್ಮಲ್ಲಿ. ಲೈಕ್ ಇವಾಗ ಎಲ್ಲ ಕ್ಯಾರೆಕ್ಟರ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಆಗಲಿ ಕ್ಯಾರೆಕ್ಟರ್ ಆರ್ಕ್ ಇರಬೇಕು ಅಂತ ಇಟ್ಕೊಂಡೇನೆ ಬರ್ದಿರೋದು. ಅಫ್ಕೋರ್ಸ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಕಂಪ್ಲೀಟ್ ಆರ್ಕ್ ಮಾಡೋಕ್ಕಾಗಲ್ಲ,
ಬಟ್ ಆಲ್ ದ 3 ಲೀಡ್ ಕ್ಯಾರೆಕ್ಟರ್ಸ್ ಏನಿದೆ, ಧ್ರುವ, ರಿಧಿಮಾ, ಆಮೇಲೆ ಶೈನ್ ಅವ್ರದ್ದು ವಿಕ್ರಮ್ ಕ್ಯಾರೆಕ್ಟರ್ ಏನಿದೆ, ಆ 3 ಕ್ಯಾರೆಕ್ಟರ್ಗೂ ಯು ವಿಲ್ ಹ್ಯಾವ್ ಅ ಕಂಪ್ಲೀಟ್ ಆರ್ಕ್ ಇನ್ ದ ಮೂವಿ. ನನ್ಗೆ ಇನ್ನೊಂದು ಖುಷಿಯಾಗಿದ್ದು ಏನು ಅಂದ್ರೆ, ಜನರಲ್ ಆಗಿ ಸಿನಿಮಾದ ಟೈಟ್ಲ್ಗೂ ಮೇಲೆ ಹೀರೋ ಹೆಸರು ಹಾಕಿರ್ತಾರೆ ಅಷ್ಟೇ, ಬಟ್ ನೀವಿಲ್ಲಿ ಹೀರೋ ಹೀರೋಯಿನ್ ಎಲ್ರದ್ದು ಹೆಸರು ಹಾಕಿದ್ರ, 3 ಜನ ಲೀಡ್ ಹೆಸರು ಹಾಕಿದ್ರ. ಸೊ ಅದ್ ಗೊತ್ತಾಗುತ್ತೆ ಅಂದ್ರೆ ಆ 3 ಪಾತ್ರಗಳು ಸಿನಿಮಾದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನನ್ಗೆ ಒಂದು ಪರ್ಸನಲ್ ಕ್ವಶನ್, ಅದ ಪರ್ಸನಲ್ ಅಲ್ಲ. ಓಕೆ, ಇವರಿಬ್ರಲ್ಲಿ ಜಾಸ್ತಿ ನಿದ್ದೆ ಮಾಡೋದು ಯಾರು ಅಂದ್ರೆ ಆನ್ ಸೆಟ್ ಅಲ್ಲಿ? ಯಾರಾದ್ರೆ ಇಬ್ರು ಮಾಡ್ತಾರೆ, ಇವರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅನ್ಸುತ್ತೆ. ಇವರು 8-9 ಗಂಟೆಗೆ ನಿದ್ದೆಗೆ ಜಾರ್ ಬಿಡ್ತಾರೆ. 8-9 hours ಅಂದ್ರೆ ನಾನು ರಾತ್ರಿ ಬೇಗ ಮಲಗ್ಬಿಡ್ತೀನಿ, ಒಂದು 8-9 ಗಂಟೆ. ಸೊ ಈ ಕ್ಯಾರೆಕ್ಟರ್ಗೋಸ್ಕರ ಸ್ವಲ್ಪ ನಿದ್ದೆ ಗೆಡ್ಬೇಕಾಗಿತ್ತು. ಹಂಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿದ್ದೆ ಮಾಡದಿದ್ದಾಗ ಹೇಗಿರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ಗೆ. ಎಸ್ ಮ್ಯಾಮ್, ನೀವು ಲಾಂಗೆಸ್ಟ್ ಸ್ಲೀಪ್ ಯಾವುದು ನಿಮ್ದು? ಯಾವ್ದಾದ್ರು 12 hours, 24 hours? 24 ಅದಲ್ಲ, ಅವ ಅಷ್ಟು ಮಾಡಿದ್ರೆ ಜನ ಬಂದು ಚೆಕ್ ಮಾಡ್ತಾರೆ ನಾನು ದಿನ ಎಲ್ಲವ ಅಂತ. ಬಟ್ ಮೇ ಬಿ 13-14 hours ಆಗಿರ್ಬೋದು. 1-2 ಸಲ ನಾನು ಮೇ ಬಿ 48 hours ಹಂಗೆ ಮಲ್ಗಿಲ್ಲ ಆದ್ರೆ, ಕೆಲಸದ ಶೂಟ್ ಇಲ್ಲಾದ್ರೆ ಏನಾದ್ರೆ ಕೆಲಸ ಇದ್ರೆ ಟ್ರಾವೆಲ್ ಮಾಡ್ತಾ ಇದ್ರೆ ಮೇ ಬಿ ದೆನ್ 13-14 hours ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಹೋಗಿಲ್ಲ. ನೀವು? ಅದೇ ನಾನು ಹೇಳಿದ್ನಲ್ಲ ಇವಾಗ 8-9. ಅಲ್ಲ, ಇದಲ್ದೆ ಎಂಟೈರ್ ನಿಮ್ ಇಷ್ಟು ದಿನ ಲೈಫಲ್ಲಿ ಲಾಂಗೆಸ್ಟ್ ಸ್ಲೀಪ್ ಅಂದ್ರೆ ಅದೇ ಹೇಳ್ದಂಗೆ ಶೂಟ್, ನಮ್ಮ ಸ್ಲೀಪ್ಲೆಸ್ ಆಂಥಮ್ ಶೂಟ್ ಮಾಡ್ಬೇಕಾದ್ರೆ ಅವತ್ತು 2 days ಕಂಟಿನ್ಯೂಸ್ ಆಗಿ ನಾವು ಶೂಟ್ ಮಾಡಿದ್ವಿ. ಸೊ ಅದಾದ ನಂತರ ಒಂದು 3 days ಕಂಟಿನ್ಯೂಸ್ ಆಗಿ ಮಲಗಿದ್ದೆ ಅನ್ಸುತ್ತೆ, ಏನು ಕೆಲಸ ಮಾಡ್ಲಿಲ್ಲ, ಏನಿಲ್ಲ, ಬೆಡ್ ಅಲ್ಲೇ ಬಿದ್ದಿದ್ದೆ. ಸರ್ ನೀವೇನಾದ್ರೂ ನೀವು ಕೂಡ ಆ ಪಾತ್ರನ ನಿಮ್ಮೊಳಗೆ ಪಾತ್ರನ ಅಂದ್ರೆ ಕೆಲವು ಟ್ರೇಟ್ಸ್ ಪಾತ್ರದೇನಿದೆ, ಪಾತ್ರದ ಕೆಲವು ಟ್ರೇಟ್ಸ್ ಖಂಡಿತ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಕಂಪ್ಲೀಟ್ ಪಾತ್ರ ಅದರದ್ದು ಎಮೋಷನಲ್ ಕೋರು ಅದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. ಬಟ್ ನಿದ್ದೆ ಖಂಡಿತ ಕೆಲವುದೆಲ್ಲ ಅಂತ ಹೇಳ್ಬೋದು. ಅಂದ್ರೆ 100% ಲೈಕ್ ಕೆಲವುದೆಲ್ಲ ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅದು ಡಿಫ್ರೆಂಟ್ ಆಗಿ ಬರುತ್ತೆ ಅಷ್ಟೇ. ಬಟ್ ಇವಾಗ ಸೀನಲ್ಲಿ ಒಂದು ಕೋರ್ ಎಮೋಷನ್ ಏನಿರುತ್ತೆ ಅದನ್ನ ಯಾರೇ ಕಲಾವಿದ ಆಗ್ಲಿ ಅವ್ನ ಎಕ್ಸ್ಪೀರಿಯನ್ಸ್ ಏನ್ ಮಾಡಿರ್ತಾನೆ ಅದರಿಂದಾನೇ ಅವನಿಗೆ ಮೋಸ್ಟ್ ಆಫ್ ಇಟ್ ಎಲ್ಲದನ್ನು ಪೇಪರ್ ಮೇಲೆ ಬರೋದು. ಸೊ ಆ ರೀತಿನಲ್ಲಿ ಹೌದು. ಓಕೆ, ಶಾರ್ಟೆಸ್ಟ್ ಸ್ಲೀಪ್ ತುಂಬಾ ಕಡಿಮೆ ಅಂದ್ರೆ ಒಂದು 24 hours ಅಲ್ಲಿ ತುಂಬಾ ಕಡಿಮೆ ಯಾವತ್ತಾದ್ರೂ ಒಂದು ಮಾಡಿ? ತುಂಬಾ ಸಲ 24 hours ಅಲ್ಲ, ಅಂದ್ರೆ 48 hours ಅಲ್ಲಿ ಮೇ ಬಿ 1 hour ಮಲಗಿ ಆ ಥರ ಆಗಿದೆ ನನಗೆ. ಕೆಲವು ಸಲ ರೀಸೆಂಟ್ಲಿ ಆಗಿದೆ ಆಕ್ಚುಲಿ, ಒಂದ್ಸಲ ನನಗೆ ನಿದ್ದೆ ಬಂದಿಲ್ಲ. ನನಗೆ ಒಂದು 3 ದಿನ 4 ದಿನ ನಿದ್ದೆ ಮಾಡಿಲ್ಲ ಒಂದು ಪಾಯಿಂಟಲ್ಲಿ. ಅಂದರೆ ಕಾಡಲ್ಲಿ ಶೂಟಿಂಗಿಗೆ ಹೋಗಿದ್ವಿ. ಇದು ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಾನು ಅಲ್ಲಿ ಯುರೋಪಲ್ಲಿ ಪ್ರಾಗಲ್ಲಿ ಓದಿದ್ದು. ಅಲ್ಲಿ ನಮ್ಮದು ಥೀಸಿಸ್ ಫಿಲ್ಮ್ ಅಂತ ಇರುತ್ತೆ, ಅಲ್ಲಿ ಒಂದ್ಸರಿ ಕಾಡಿಗೆ ಹೋಗಿದ್ವಿ ನಾವು. 72 hours ಫುಲ್ಲು ಫ್ರೀಸಿಂಗ್ ಕೋಲ್ಡ್, ಅಂದರೆ ಸಿಕ್ಕಾಬಟ್ಟೆ ಕೋಲ್ಡು, ಕಂಪ್ಲೀಟಾಗಿ ನಿದ್ದೆ ಮಾಡಿರಲಿಲ್ಲ. ಅದಾದಮೇಲೆ ಒಂದು 2-3 days ಫುಲ್ ನಿದ್ದೆ ಮಾಡಿ. ನಿಮ್ಮದು ಶಾರ್ಟೆಸ್ಟ್ ಸ್ಲೀಪ್? ಇವಾಗ ತಾನೇ ನೀವು ಎತ್ತಿದ್ರ ಅದೇ ನನ್ನ ಶಾರ್ಟೆಸ್ಟ್ ಸ್ಲೀಪ್. ಓಕೆ, ಸಿನಿಮಾದಲ್ಲಿ ಶೈನ್ ಶೆಟ್ಟಿ ಮತ್ತು ನಿಮ್ದ ಒಂದು ಟಗಫರ್ ತರ ಕಾಣಿಸ್ತಿದೆ. ಅವ್ರ ಜೊತೆಲ್ಲ ಆಕ್ಟ್ ಮಾಡಿದ್ದೆಲ್ಲ ಹೇಗಿತ್ತು? ಆ ಸೀನ್ಗಳೆಲ್ಲ ಹೆಂಗಿರುತ್ತೆ? ಡೆಫಿನೆಟ್ಲಿ ನಿಮ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಟಗಫರ್ ಹೇಗಿದೆ ನಂದು ಮತ್ತೆ ಶೈನ್ ಅಂತ. ಅವರು ಅದ್ಭುತವಾದ ನಟ, ಅವರಿಂದ ಸುಮಾರು ಸಾಕಷ್ಟು ವಿಷಯಗಳು ಕಲಿಯೋಕೆ ನಂಗೆ ಅವಕಾಶ ಸಿಕ್ತು. ಮತ್ತೆ ಒಬ್ರು ಅವರು ತುಂಬಾ ಫನಿ ಆಗಿದ್ದಾರೆ, ಮತ್ತೆ ಅವ್ರು ತುಂಬಾ ಹ್ಯೂಮರಸ್ ಪರ್ಸನ್. ಅವರು ಯಾವಾಗ್ಲೂ ಸೆಟಲ್ ಇರ್ಬೇಕಾದ್ರೆ ಜೋಡಿಗಳಾಗಿ ಜೋಕ್ ಮಾಡ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ತುಂಬಾ ಫನ್ ಎಕ್ಸ್ಪೀರಿಯನ್ಸ್. ಓಕೆ, ನೀವು ಡ್ಯಾನ್ಸ್ನ ತುಂಬಾ ಎಂಜಾಯ್ ಮಾಡಿದ್ರ ಫೈಟ್ನ ತುಂಬಾ ಎಂಜಾಯ್ ಮಾಡಿ? ಎರಡನ್ನೂ ಎಂಜಾಯ್ ಮಾಡಿ. ಎರಡರಲ್ಲಿ ಒಂದೇ ಚೂಸ್ ಮಾಡಬೇಕು ಅಂದ್ರೆ ಡ್ಯಾನ್ಸ್ನ ಎಂಜಾಯ್ ಮಾಡಿ. ಮ್ಯಾಮ್, ನೀವು ಹೇಳ್ದಂಗೆ ಅವ್ರು ಬಂದು ಕತೆ ಹೇಳಿದಾಗ ಇಷ್ಟ ಆಯಿತು, ಒಂದು ಕೋರ್ ಎಮೋಷನ್ ಅದು ಬಿಟ್ಟು ಇನ್ಯಾವುದು ಕೂಡ ಅಂದ್ರೆ ಕೋರ್ ಎಮೋಷನ್ ಹಾಗೆ ಇತ್ತು ಆಫ್ಟರ್ ಸೋ ಮೆನಿ ಚೇಂಜಸ್ ಅಂತ ಹೇಳಿದ್ರಿ. ಕೋರ್ ಎಮೋಷನ್ ಇನ್ಸಾಮಿಯಾ ಅಂತ ಒಂದು ಟಾಪಿಕ್ ಇದೆ, ಇನ್ಸಾಮಿಯಾ ಒಂದು ಕ್ಯಾರೆಕ್ಟರ್ಗೆ ಇನ್ಸಾಮಿಯಾ ಇದೆ, ಅದು ಕನ್ಸಿಸ್ಟೆಂಟ್ ಆಗಿತ್ತು ಎಲ್ಲ ಡ್ರಾಮ್ಸಲ್ಲೂ. ಓಕೆ, ಆ ಕಥೆ ನಿಮ್ಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ನಿಮ್ಮನ್ನ ನೀವು ಎಷ್ಟು ಅದರಲ್ಲಿ ಇದ್ದೀರಾ ಅನ್ಕೊಂಡ್ರಿ? ಅಂದ್ರೆ ಕೆಲವೊಂದು ಎಲಿಮೆಂಟ್ಸ್ ಇದು ನಾನು ಅಲ್ವಾ ಇದು? ಆಕ್ಚುಲಿ ನನಗೆ ಯಾವುದೇ ಸ್ಕ್ರಿಪ್ಟ್ಸ್ ಬಂದ್ರು ನಾನು ಫಸ್ಟ್ ಕ್ಯಾರೆಕ್ಟರ್ ಬ್ಯಾಕ್ ಸ್ಟೋರಿ ಇಲ್ಲ ಕ್ಯಾರೆಕ್ಟರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಇನ್ನಷ್ಟು ನನಗೆ ಅಂದ್ರೆ ಕ್ಯಾರೆಕ್ಟರ್ ಎಂಡಲ್ಲಿ ತುಂಬಾ ಬೇರೆ ತರ ಇರುತ್ತೆ, ಬಟ್
ಅವಳದು ಥಾಟ್ ಪ್ರಾಸೆಸ್ ಆಗ್ಲಿ ಅವಳದು ಫೀಲಿಂಗ್ಸ್ ಆಗ್ಲಿ ಎಲ್ಲ ಅಂದ್ರೆ ನನ್ಗೆ ತುಂಬಾ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗೆ ಎಲ್ಲ ಅಟ್ಲೀಸ್ಟ್ 10 ಕ್ವಾಲಿಟೀಸ್ ಇದೆ, ಅಟ್ಲೀಸ್ಟ್ 5 ಕ್ವಾಲಿಟೀಸ್ ನಾವು ರಿಲೇಟ್ ಮಾಡ್ಬೋದು. ಸೊ ನಾನು ಪ್ರಿಪೇರ್ ಮಾಡ್ಬೇಕಾದ್ರೂ ಹಂಗೆ ಪ್ರಿಪೇರ್ ಮಾಡ್ತೀನಿ. ಅಂದ್ರೆ ನನ್ಗೆ ಹೌ ಐ ಕ್ಯಾನ್ ಮೇಕ್ ಇಟ್ ಆಸ್ ಕ್ಲೋಸ್ ಟು ಮೀ ಆಸ್ ಪಾಸಿಬಲ್. ಆ ಕ್ಯಾರೆಕ್ಟರ್ನ ಆ ತರ ನಾನು ಯೋಚನೆ ಮಾಡಿ ಪ್ರಿಪೇರ್ ಮಾಡ್ತಾ ಹೋಗ್ತೀನಿ. ಸೊ ಆತರ ಈ ಕ್ಯಾರೆಕ್ಟರ್ಗೆ ರಿದಮಾಗೂ ತುಂಬಾ ಅಂದ್ರೆ ನನಗೆ ಸಿಮಿಲಾರಿಟೀಸ್ ಇದೆ, ಬೇರೆ ಡಿಫ್ರೆನ್ಸಸ್ ಆಲ್ಸೋ. ಅದು ಹೆಂಗೆ ಮೋಲ್ಡ್ ಮಾಡಿ ಅದನ್ನ ಹೆಂಗೆ ನನ್ನ ಬಾಡಿಯಲ್ಲಿ ಆ ರಿದಮನ ಕ್ಯಾರಿ ಮಾಡ್ಬೋದು ಅದೆಲ್ಲ ಪ್ರಿಪೇರ್ ಮಾಡ್ಬೇಕಾದ್ರೆ. ಬಟ್ ಬಿಫೋರ್ ದಟ್ ಐ ಡೂ ಸಿ ಸಿಮಿಲಾರಿಟೀಸ್ ಏನಿದೆ ಅಂತ. ಸರ್ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಆ ಹೆಸರುಗಳಿಗೆ, ಧ್ರುವ, ರಿಧಿಮಾ, ಅದಕ್ಕೇನಾದ್ರು? ನಿಜ ಹೇಳ್ಬೇಕಂದ್ರೆ ಬರೆಯೋವಾಗ ನಾನು ಅಂದ್ರೆ ಮೆಟಾಫರ್ಸ್ ಆಗ್ಲಿ ಅದನ್ನ ಆತರ ಎಲ್ಲ ನಾನು ಯೂಸ್ ಮಾಡಕ್ ಹೋಗ್ಲಿಲ್ಲ ಬರೆಯೋವಾಗ. ಜನರಲ್ ಆಗಿ ಸುತ್ತಮುತ್ತ ಫ್ರೆಂಡ್ಸ್ಗಳ ಹೆಸರೇನಿದೆ ಅದನ್ನ ಕೊಟ್ಟಿರ್ತೀವಿ. ಬಟ್ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ನಾನು ಆ ಹೆಸರುಗಳೆಲ್ಲ ಬರ್ದಾದ್ಮೇಲೆ ಜಸ್ಟ್ ಸುಮ್ಮನೆ ಈ ಥರ ತಿಳ್ಕೊಳಕ್ಕೆ ಆ ಹೆಸರಿಗೆ ಮೀನಿಂಗ್ಸ್ ಎಲ್ಲ ನಾನು ಹೋಗಿ ನೋಡ್ತಾ ಇದ್ದೆ. ಆವಾಗ ರಿಧಿಮಾ ಕ್ಯಾರೆಕ್ಟರ್ ಆಗಲಿ ಅಥವಾ ಧ್ರುವ ಆಗಲಿ ವಿಕ್ರಮ್ ಆಗಲಿ ಎಲ್ಲಾರ್ದು ಟ್ರೇಟ್ಸ್ ಏನಿದೆ, ಕೆಲವು ಟ್ರೇಟ್ಸು ಆಮೇಲೆ ಆ ಮೀನಿಂಗು ಸಿಮಿಲರ್ ಇತ್ತು. ಎಕ್ಸಾಕ್ಟ್ಲಿ ಸೇಮ್ ಇಲ್ಲ ಅಂದ್ರೂ ಸಿಮಿಲರ್ ಇತ್ತು. ಇವಾಗ ರಿಧಿಮಾಗೆ ಪರ್ಲ್ ಅಂತ ಬರುತ್ತೆ, ಆಮೇಲೆ ಇಟ್ ಸಿಗ್ನಿಫೈಸ್ ಪೀಸ್ ಲಾಟ್. ಸೊ ಅದು ಇವ್ರ ಕ್ಯಾರೆಕ್ಟ್ರಲ್ಲಿ ಖಂಡಿತ ಇದೆ. ಅಂದರೆ ಒಂದು ಕ್ವಾಲಿಟಿ ಇದೆ, ಒನ್ ಆಫ್ ದ ಟ್ರೇಟ್ಸ್ ಆಫ್ ರಿಧಿಮಾ ಇಸ್ ದ್ಯಾಟ್. ಸೊ ಈ ಥರ ಧ್ರುವ ಬಂದು ಒಂದು ನಕ್ಷತ್ರ. ಸೊ ಧ್ರುವ ತಾರೆ ಅನ್ನೋದೇನಿದೆ ಅದು ನಮ್ಮ ಈಗ ಒಂದು ಚಿಕ್ಕ ಹುಡುಗ, ಧ್ರುವ ಅವನು ಚಿಕ್ಕ ಹುಡುಗ, ಅಮ್ಮ ಅವನನ್ನ ನೋಡೋದು ಆ ತರ ಅನ್ನೋ ತರ ಒಂದು ಅರ್ಥ ತಗೊಂಡ್ಬರ್ಬೋದು ಅದಕ್ಕೆ. ಸೊ ಅಂದ್ರೆ ಈ ತರ ಹೆಸರುಗಳ ಅರ್ಥ ತಿಳ್ಕೊಂಡ್ಮೇಲೆ ಓಕೆ ಇದು ಕೋರಿಲೇಟ್ ಆಗ್ಬೋದು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ನೀವೇನಾದ್ರೂ ಕ್ವಶನ್ಸ್ ಕೇಳಿದ್ರ, ಡೌಟ್ಸ್ ಏನ್ ಕೇಳ್ತಿದ್ರಿ ಅವ್ರಿಗೆ? ಇಲ್ಲ, ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು. ಸಿಕ್ಕಾಪಟ್ಟೆ ನಂದು ಮತ್ತೆ ಡೈರೆಕ್ಟರ್ ಡಿಬೇಟ್ ಆಗ್ತಿತ್ತು. ಕೆಲವು ಪಾಯಿಂಟ್ಸ್ ಅಲ್ಲಿ, ಕೆಲವು ಸೀನ್ಸ್ ಅಲ್ಲಿ ಅವರು ಪಾಯಿಂಟ್ಸ್ ಆಡ್ ಮಾಡ್ತಿದ್ರು, ನಾನು ಪಾಯಿಂಟ್ಸ್ ಆಡ್ ಮಾಡ್ತಿದ್ದೆ. ಅವ್ರು ಯಾವತ್ತೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಏನಾದ್ರು ಆಡ್ ಮಾಡಿದಾಗ್ಲೂ ಅವ್ರು ಅದನ್ನ ಕೊಲಾಬ್ರೇಟಿವ್ ಆಗಿ ತಗೊಂತಿದ್ರು. ಸೊ ಅದು ಬೆಸ್ಟ್ ಪಾರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ ಆನ್ ಸೆಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನೇ ಮಾಡೋಂಗಿದ್ರು ಅವರು ಬೇಡ ಅಂತ ಹೇಳ್ತಿರ್ಲಿಲ್ಲ. ಓಕೆ, ಒಂದು ರ್ಯಾಪಿಡ್ ಫೈರ್ ರೌಂಡ್ ತರ. ಸೆಕೆಂಡ್, ಇದ್ರಲ್ಲಿ ಚೀಟಿ ಇದೆ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಬರ್ತಿದ್ದೀವಿ. ಓಕೆ, ಇದರಲ್ಲಿ ಒಂದು ವರ್ಡ್ ಇರ್ಬೋದು ಅಥವಾ ಒಂದು ಫ್ರೂಟ್ ನೇಮ್ ಇರ್ಬೋದು, ಆನಿಮಲ್ ನೇಮ್ ಇರ್ಬೋದು, ಸಿನಿಮಾ ನೇಮ್ ಇರ್ಬೋದು. ಸೊ ಆ ಥರದ್ದು ಒಂದು 9 ಇದೆ. ಎಲ್ಲರೂ 3 ಈಚ್. ಫಸ್ಟ್ ಯಾರು ತಗೋತೀರಾ? ಫಸ್ಟ್ ರವೀರ್ ಅವರು. ಎಸ್, ಫಸ್ಟ್ ಒಂದು ತಗೊಳ್ಳಿ. ನಂಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ. ದಮ್ಶರಾಟ್ ನಾನು ನೋಡೋಂಗಿಲ್ಲ. ಓಕೆ, ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಕಂಡುಹಿಡಿಬೇಕು. ಯಾರಿಗೆ? ರಿಷಿಕಾ. ಇಬ್ರು ಚೂಸ್ ಮಾಡ್ಬೇಕು. ಐ ಮೀನ್ ಕಂಡು ಹಿಡಿಬೇಕು. ತುಂಬಾ ಕಷ್ಟ ಇದೆ ಇದು. ಅಯ್ಯೋ, ನಾನೇನ್ ಮಾಡ್ತೀನಿ. ಮೂವಿ ನೇಮಾ? ಓಕೆ. ಓಕೆ. ರಿಷಿಕಾ. ಗರ್ಲ್. ನಿದ್ರಾದೇ. ಬಿಫೋರ್ ರಿಷಿಕಾ. ಮೂವಿ ನೇಮ್? My previous year, Juni. ಪುರುಷೋತ್ತಮ. ಹೇಳಿ ಸರ್, ಟೈಮ್ ಹೇಳಿ. ಪುರುಷೋತ್ತಮನ ಪ್ರಸಂಗ. ಕರೆಕ್ಟ್. ಓಕೆ, ಸರಿ, ಇವಾಗ ನಿಮ್ಗೆ ನಮ್ ರಿಲೇಟ್ ಆಗಿದ್ಯಾ ಅವರು ನಾನು? ಸಿನಿಮಾ ಫ್ರೂಟ್ ಸಿನಿಮಾ ಕನ್ನಡ ಸಿನಿಮಾ, ತಮಿಳ್, ಹಿಂದಿ, ತೆಲುಗು ಸಿನಿಮಾ. ರೀಸೆಂಟ್, ಓಲ್ಡ್? ರೀಸೆಂಟ್. ಓಕೆ, ಅಂದ್ರೆ ಲಾಸ್ಟ್ 2 years ಅಲ್ಲಿ. ನಾನಿ ಆಕ್ಟರ್. ಹಾಯ್ ನಾನಾ. ಬೇರೆ ನಾನಿ ಆಕ್ಟರ್. ಬೇರೆ ಏನ್ ಮಾಡಿದ್ದಾರೆ? ಫೆಸ್ಟಿವಲ್, ದಸರಾ. ನನ್ನ ಸಿನಿಮಾ ಹೆಸರು ಬರೋದಿಲ್ಲ. ಓಕೆ, ಸಿನಿಮಾ ಅಂತಾನೆ. ಓಕೆ, ನಾನು ನೋಡಿ ಫೆಸ್ಟಿವಲ್ ಅದು ಹೆಂಗ್ ತೋರ್ಸೋಣ? ದಸರಾ. ಓಕೆ, ನಾನು ಮೂವಿ ನೇಮ್ ಅಲ್ಲ, ಆಕ್ಟರ್ ನೇಮ್ ಅಲ್ಲ.
ಇಂಟರ್ವ್ಯೂ ಡೈರೆಕ್ಟರ್ ಚೀಟಿ ಏನ್ ಕೊಟ್ಟಿದ್ದು ಚೀಟಿಲಿ ಏನ್ ಬಂದಿತ್ತು ಅಂದ್ರೆ ದಸರಾ ನಾನಿ ಪಿಕ್ಚರ್ ಹಕ್ಕಿಗಳೆಲ್ಲ ಆಚೆ ಹೋಗಿ ಸ್ಕೈ ಹಾ ಸ್ಕೈ ಬ್ಲಾಸ್ಟ್ ಹಾ ದಿವಾಲಿ ಎಕ್ಸ್ಪ್ಲೋಷನ್ ಕ್ರ್ಯಾಕರ್ಸ್ ಪಟಾಕಿ ಪಟಾಕಿ ಸಿಡ್ದಾಗ ಏನ್ ಬರುತ್ತೆ ಎಕ್ಸ್ಪ್ಲೋಷನ್ ಕ್ರ್ಯಾಕರಿ ಧ್ರುವ ಲೈಟ್ ಲೈಟ್ ದೀಪ ಲ್ಯಾಂಪ್ ಮಾಡದ್ಮೇಲೆ ಏನ್ ಬರುತ್ತೆ ಬೆಂಕಿ ಅಗ್ನಿ ದಿಯಾ ಬಿಡಿ ಹೇಳಿ ನೀವೇ ಹೇಳಿ ನಾನೇ ಸ್ಮಾರ್ಟ್ ನಾನ್ ಗೆಸ್ ಮಾಡಿದೆ ನಿಂಗ್ ಮಾಡಕ್ ಬರಲ್ಲ ಇಲ್ಲ ಬ್ಲಾಸ್ಟ್ ಜಮಾನ್ ಫೈರ್ ವರ್ಕ್ಸ್ ಫೈರ್ ಬಾಲ್ಸ್ ಫೈರ್ ಬೆಂಕಿ ಎಲ್ಲ ಹೇಳ್ತಿದ್ದಾರೆ ಬೆಂಕಿ ನಾನು ಫೈರ್ ಹಿಡಕ್ ವೇಟ್ ಮಾಡ್ತಿದ್ದೆ ಓಕೆ ಇದು ನಿಮ್ಗೆ ಅಲ್ಲೇ ಇಟ್ಬಿಡಿ ಓ ಸಾರಿ ಸಿನಿಮಾ ಅಲ್ಲ ಆಕ್ಟರ್ ನೇಮ್ ಅಲ್ಲ ಲೈಟ್ ಲೈಟ್ ಸೆಕೆಂಡ್ ವರ್ಡ್ ಓಕೆ ಹೌಸ್ ಲೈಟ್ ಹೌಸ್ ಲೈಟ್ ಹೌಸ್ ಏ ನಾಟ್ ಫೇರ್ ಅವ್ರಿಗೆ ಫೈರ್ ಹೇಳಕ್ ಬಂದಿಲ್ಲ ಬೆಂಕಿ ಬೆಂಕಿ ಹೇಳಿದ್ರು ಫೈರ್ ಹೇಳಿಲ್ಲ ಓಕೆ ಸರಿ ನಿಮ್ಗೆ ಇಂಗ್ಲಿಷ್ ಟೂ ವರ್ಡ್ಸ್ ನಂಗೆ ಸೆಕೆಂಡ್ ವರ್ಡ್ಗೆ ಇಂಗ್ಲಿಷ್ ಅಲ್ಲ ಕನ್ನಡ ಇಂಗ್ಲಿಷ್ ಇಂಗ್ಲಿಷ್ ಫಸ್ಟ್ ವರ್ಡ್ ಸ್ಕ್ರೀನ್ ವಿಂಡೋ ಡೋರ್ ಸೌಂಡ್ ಬರ್ತಿದೆ ಎಲ್ಲಿಂದ ಬರ್ತಿದೆ ಸ್ಪೀಕರ್ ಸ್ಪೀಕರ್ ರೇಡಿಯೋ Radio. ರೇಡಿಯೋ ಫಸ್ಟ್ ವರ್ಡ್ ಇಸ್ ರೇಡಿಯೋ ರೇಡಿಯೋ ಸ್ಟೇಷನ್ ರೇಡಿಯೋಗ್ರಾಫಿ ಸಿಂಗರ್ ರೇಡಿಯೋ ಸಿಂಗರ್ ರೇಡಿಯೋ ಮಿರ್ಚಿ ರೇಡಿಯೋ ಜಾಕಿ ಬೇರೆದ್ ಕೊಡೋಣ ಅನ್ಕೊಂಡೆ ಟಫ್ ಇರೋದು ಬಟ್ ಇಟ್ಸ್ ವೆರಿ ಸಿಂಪಲ್ ಅಲ್ಲೇ ಇಡಿ ಸಿಂಗರ್ both of you singing couple singing ಸಾಂಗ್ your song ನೀನನ್ನ ಸೋನು ನಿಗಮ್ ಎಷ್ಟು ವರ್ಡ್ಸ್ ಟೂ ವರ್ಡ್ಸ್ ಓಕೆ ಅದ್ ಬಿಡಿ ಸೆಕೆಂಡ್ ವರ್ಡ್ ಮಳೆ ಮುಂಗಾರು ಮಳೆ I was trying to say Ganesh. I'm like, ಆಗಲ್ಲ ಇವರಿಬ್ರಿಗೆ ಆಗಲ್ಲ. ಹಿಂಗಂದಿದ್ರೆ ಆಗ್ತಿತ್ತಪ್ಪ. ಏನು? ಹಿಂಗಂದಿದ್ರೆ ಆಗ್ತಿತ್ತು. ನೆನಪಿಲ್ಲ. ಅದು ಆನೆ ಆಗುತ್ತೆ. ಸ್ಲೀಪ್ ಬಂದಿಲ್ಲ. ಸ್ಲೀಪ್ಲೆಸ್. ಆಂಥಮ್. ಫಸ್ಟ್ ವರ್ಡ್. Sleepless. Sleeplessness. Sleepless nights. Sleepless nights. ಅಷ್ಟೇ. ಅದ ನನ್ ಕೊಡ್ಬೇಕಿತ್ತು ಸ್ಲೀಪ್ಲೆಸ್ ನೈಟ್ಸ್. ಅಲ್ಲ ಇದು. ಓಹ್ ಎಂಡ್ಗೆ ಇಟ್ಟಿದ್ದೀರಾ? ಓಕೆ. ಕನ್ನಡ ಇಂಗ್ಲಿಷ್. ಇಂಗ್ಲಿಷ್. ಕ್ಲೂ ಕೊಡ್ಲಾ ನಾನು? ಫಸ್ಟ್ ವರ್ಡ್. ಇಟ್ಸ್ ಅನ್ ಆನಿಮಲ್. Animal. It's an animal. ಅದು ನೀವು ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ಇರುತ್ತಾ? ಇಂಡಿಯನ್ ಅನಿಮಲ್ ಫಾರಿನ್ ಅನಿಮಲ್? ಫಾರಿನ್ ಅನಿಮಲ್. ಕ್ಯಾಂಗರು. ಗೂಬೆ. ಅಯ್ಯೋ ಈಗ ಇಷ್ಟ ಎರಡೇ ಹೇಳಿ. ಏನು ಮಾಡ್ತಾರೆ ಅವರೇ ಎಲ್ಲ ಮಾಡ್ಬಿಟ್ರು. ಅದೇ ಹೇಳಲ್ಲ ನಾನ್ ಗೆಸ್ ಮಾಡ್ತೀನಿ. Two words. Time. First word. Second word.
ಟೈಮ್ ಲೈನ್. ಟೈಮ್ ಟ್ರಾವೆಲ್. ಅಷ್ಟೇ. ಯಾರು ಗೆದ್ದಿದ್ದು ನನ್ಗೆ ಗೊತ್ತಿಲ್ಲ. ನಾನೇ ಗೆದ್ದಿದ್ದು. ಗೆಸ್ ಮಾಡಿರೋರು ಗೆದ್ಬೇಕಲ್ಲ. ಮಾಡಿದವ್ರು ಗೆದ್ದಂಗೆ. ಯಾರು ಜಾಸ್ತಿ ಗೆಸ್ ಮಾಡಿದ್ರು? ರಿಷಿಕಾಗೆ ಕೊಟ್ಟಿದ್ದಾರೆ. ಅವ್ರ ಕ್ಯಾಂಗ್ರೂ ಗೆಸ್ ಮಾಡಿದ್ರು, ಏನು ಹೇಳ್ದೇನೆ ಗೆಸ್ ಮಾಡೋದಲ್ಲ, ಅದ್ ಸೂಪರ್. ಅವರು ಹೇಳೋದು ಕೂಡ ಚೆನ್ನಾಗಿ ಹೇಳಿದ್ರು, ಬಟ್ ಎಕ್ಸೆಪ್ಟ್ ದಟ್ ಫೈರ್ ಧಮಾಕ ಹೇಳಿದ್ರು, ದಿವಾಲಿ ಹೇಳಿದ್ರು, ಎಲ್ಲ ಹೇಳಿದ್ರು. ಓಕೆ, ಫನ್ ರೌಂಡ್ ಮುಗೀತು. ಓಕೆ, ಸಿನಿಮಾ ಆಡಿಯನ್ಸ್ ಟ್ರೈಲರ್, ಟೀಸರ್, ಸಾಂಗ್ ನೋಡಿದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಸಾಂಗ್ ನೋಡಿದಾಗ, 2 ಸಾಂಗ್ ನೋಡಿದಾಗ, ಒಂದು ಮೆಲೋಡಿ ಸಾಂಗ್, ಆ ಲವ್ ಸ್ಟೋರಿ, ಅದರಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ ಇದೆ. ಒಂದು ಸ್ಲೀಪ್ ಆಂಥಮ್ ಬಗ್ಗೆ ಒಂದು ಸಾಂಗ್ ಮಾಡಿದಾಗ ಅದರಲ್ಲಿ ಒಂದು ಮಾಸ್ ಬೀಟ್, ಒಂದು ಡ್ಯಾನ್ಸ್ ನಂಬರ್ ಇದೆ, ಟೀಸರ್ ಎಲ್ಲವೂ ಇದೆ. ಸೊ ಆಡಿಯನ್ಸ್ ಥಿಯೇಟ್ರಿಗೆ ಬರೋರು ಏನೇನ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ಬೇಕು, ಯಾವ ಥರದ ಮೈಂಡ್ ಸೆಟ್ ಅಲ್ಲಿ ಬರಬೇಕು. ಬಿಕಾಸ್ ಕೆಲವೊಬ್ರು ಹೇಳ್ತಾರೆ ತುಂಬಾ ಎಕ್ಸ್ಪೆಕ್ಟ್ ಮಾಡಬೇಡಿ, ಒಂದು ಬ್ಲೈಂಡ್ ಆಗಿ ಬನ್ನಿ, ವಿಲ್ ಗಿವ್ ಯು ಸಮಥಿಂಗ್ ಫ್ರೆಶ್ ಅಂತ ಅದೆಲ್ಲ ಹೇಳ್ತಿರ್ತಾರೆ. ಬಟ್ ನೀವೇನ್ ಹೇಳ್ತೀರಾ ಆಡಿಯನ್ಸ್? ಈಗ ಟ್ರೈಲರ್ನ ನೋಡಿದಾಗ ಅದ್ರೊಳಗಡೆ ನಮ್ಮ ಸಿನಿಮಾದ ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ನೀವು ಜನರಲ್ ಆಗಿ ಅದ್ ನಿಮಗೆ ಇಷ್ಟ ಆದ್ರೆ, ಅದ್ರೊಳಗಡೆ ಇರೋಂಥ ಎಷ್ಟೊಂದು ಡಿಫ್ರೆಂಟ್ ಎಮೋಷನ್ಸ್ ನಿಮ್ಗೆ ಇಷ್ಟ ಆದ್ರೆ ಸಿನಿಮಾ ಖಂಡಿತ ಅದಕ್ಕಿಂತ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಇಟ್ಸ್ ಅ ವೆರಿ ಶಾರ್ಟ್ ದಿಸ್ ಥಿಂಗ್ ಆಫ್ ದ ಫಿಲ್ಮ್. ಮೈಂಡ್ ಸೆಟ್ ಏನಿಲ್ಲ, ಜಸ್ಟ್ ಥಿಯೇಟ್ರಿಗೆ ಬನ್ನಿ ವಿತ್ ಅ ವೆರಿ ಓಪನ್ ಮೈಂಡ್. ಐ ಆಮ್ ವೆರಿ ಶ್ಯೂರ್ ದಟ್ ಯು ವಿಲ್ ಹ್ಯಾವ್ ಅ ಗ್ರೇಟ್ ಎಮೋಷನಲ್ ರೈಡ್ ಇನ್ ದ ಮೂವಿ. ಯು ವಿಲ್ ಸೊ ದಟ್ಸ್ ಸೂಪರ್. ರಿಷಿಕಾ ಮ್ಯಾಮ್, ಎಕ್ಸ್ಪೆಕ್ಟೇಷನ್ಸ್ ಇರ್ಬೇಕಾ ಇಲ್ಲ ಅಂತ ಹೇಳಿದ್ರಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇರಬೇಕು. ಆ ಎಕ್ಸ್ಪೆಕ್ಟೇಷನ್ನ ನಾವು ಮೀಟ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಸೊ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೆ ಬನ್ನಿ, ನಾವು ಅದನ್ನ ವಿಲ್ ಮ್ಯಾಚ್ ಅವರ್ ಎಕ್ಸ್ಪೆಕ್ಟೇಷನ್ಸ್ ಅಂತ ನಾನು ಹೇಳ್ತೀನಿ. ಸೋ ನೈಸ್. ಸರ್ ಏನ್ ಹೇಳ್ತೀರಾ ಆಡಿಯನ್ಸ್ಗೆ? ಇವಾಗ ನೀವೇ ಹೇಳಿದ್ರಲ್ಲ, ಸೊ ಸ್ಲೀಪ್ಲೆಸ್ ಸಾಂಗ್ ಅಲ್ಲಿ ನಿಮ್ಗೊಂದು ಕಮರ್ಷಿಯಲ್ ಎಲಿಮೆಂಟ್ ಆಗಿರ್ಬೋದು, ಇಲ್ಲ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ರೊಮ್ಯಾನ್ಸ್, ಇಲ್ಲ ಟೀಸರ್ ಅಲ್ಲಿ ಒಂದು ಎಲಿಮೆಂಟ್ ಸರ್ಪ್ರೈಸ್ ಎಲ್ಲ ಇದ್ದಂಗೆ ನಮ್ಮ ಕಥೆಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನೀವು ಥಿಯೇಟ್ರಿಗೆ ಬಂದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾವುದೇ ಬೋಧನೆ ಇಲ್ಲ. ಸೊ ನೀವು ಕ್ಲೈಮ್ಯಾಕ್ಸ್ ನೋಡ್ಕೊಂಡು ನೀವು ಥಿಯೇಟರಿಂದ ಆಚೆ ಬಂದಾಗ ನೀವು ಆ ಫಿಲ್ಮ್ನ ಎಸೆನ್ಸ್ ಕ್ಯಾರಿ ಮಾಡ್ತೀರಾ. ಸೊ ಅದನ್ನ ನಾನು ಪ್ರಾಮಿಸ್ ಮಾಡ್ತೀನಿ ಸೆಪ್ಟೆಂಬರ್ 12ನೇ ತಾರೀಕಿಗೆ. ಸೊ ನೈಸ್, ಆಲ್ ದಿ ವೆರಿ ಬೆಸ್ಟ್ ಇಡೀ ಮೂವರಿಗೂ ಕೂಡ, ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು. ಒಳ್ಳೆ ಸಕ್ಸಸ್ ಸಿಗ್ಲಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.